ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ. ಸೋತಾರೆ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ಬೆಂಗಳೂರು ಬುಲ್ಸ್ ತಂಡ PKL ಸೀಸನ್ 12ರಲ್ಲಿ ಯಾವ ಕೋಚ್ನ ಜೊತೆಗೆ ಅಖಾಡಕ್ಕೆ ಇಳಿಯಲಿದೆ. ಸೊ ನಮ್ಮ ಬೆಂಗಳೂರು ಬುಲ್ಸ್ ತಂಡವನ್ನು ಮುನ್ನಡೆಸುವಂಥ ಕೋಚ್ ಯಾರು ನೆಕ್ಸ್ಟ್ ಸೀಸನಲ್ಲಿ ಅಂತ ನೀವು ಕೂಡ ತಿಳ್ಕೊಬೇಕು ಅಂತ ಹೇಳಿದ್ರೆ ಈ ಒಂದು ಇನ್ಫಾರ್ಮೇಷನ್ನ ಮಿಸ್ ಮಾಡಿದೆ ನೋಡಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಡೈರೆಕ್ಟಾಗಿ ವಿಡಿಯೋದ ಟಾಪಿಕ್ಗೆ ಹೋಗೋಣ. PKL ಸೀಸನ್ 11ರ ಅತ್ಯಂತ ಕಳಪೆ ಪ್ರದರ್ಶನದ ನಂತರ ನಮ್ಮ ತಂಡ ಈ ಸಲ ಫುಲ್ 100% ಹೇಳ್ತೀವಿ, ರಣಧೀರ್ ಸಿಂಗ್ ಶರಾವತ್ ಅವರ ಜೊತೆ ತಂಡ ಮುನ್ನಡೆಸಲು ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ 10 ಸೀಸನ್ಸ್ಗಳಿಂದ ಏನಿದೆ, 11 ಸೀಸನ್ಸ್ಗಳಿಂದ ಅವರ ಸ್ಟ್ರಾಟಜಿಗಳೇನಿದೆ, ಅವರ ಟೆಕ್ನಿಕ್ಸ್ಗಳೇನಿದೆ ಅಂತೇಳಿ ಎದುರಾಳಿ ತಂಡಗಳಿಗೆ ಆರಾಮಾಗಿ ಒಂದು ಐಡಿಯಾ ಇರುತ್ತೆ. ಸೊ ಆ ಒಂದು ಸ್ಕೆಚ್ ಪಾಯಿಂಟ್ನ ಮೇಲೆ ಮ್ಯಾಚನ್ನು ಅವರು ತಗೊಂಡು ಹೋಗ್ತಾರೆ. ಸೊ ಇಲ್ಲಿ ಬೇಕಾಗಿರುವಂಥದ್ದು ಏನು ಅಂತ ಹೇಳಿದರೆ, ಒಂದು ಹೊಸ ಚೇಂಜ್. ತಂಡದಲ್ಲಿ ಮುನ್ನಡೆಸಲಿಕ್ಕೆ ಒಬ್ಬ ಹೊಸ ಕೋಚ್ನ ಅವಶ್ಯಕತೆ ಇದೆ. ಸೊ ಹಾಗಾಗಿ ಈ ಸಲ ನಮ್ಮ ಮ್ಯಾನೇಜ್ಮೆಂಟ್ ಅವರಿಗೆ ಈ ಸಲ ಇಷ್ಟು ದಿನ ನೀಡಿರುವಂಥ ಅವಕಾಶವನ್ನು ಪಕ್ಕಕ್ಕಿಟ್ಟು, ಆ ಒಂದು ಎಮೋಷನನ್ನು ಪಕ್ಕಕ್ಕಿಟ್ಟು ಹೊಸ ಕೋಚನ್ನು ತಗೊಂಡು ಬರ್ತಾ ಇದ್ದಾರೆ. ಸೊ ಆ ಒಂದು ಕೋಚ್ ಯಾರು ಅಂತ ಕೇಳಿದ್ರೆ ಮತ್ತಿನ್ಯಾರೂ ಅಲ್ಲ, BC ರಮೇಶ್ ಅವರು. ಸೊ ಇದು 100% ಅಪ್ಡೇಟ್ ಇರುವಂತಹ ವಿಚಾರ. ಯಾಕೆ BC ರಮೇಶ್ ಅವ್ರನ್ನ ಕರ್ಕೊಂಬರ್ತಿದ್ದಾರೆ ಅಂತ ಹೇಳಿದ್ರೆ, ಯಾಕೆ BC ರಮೇಶ್ ಅವರು ನಮ್ಮ ಕೋಚ್ ಆಗಿ PKL ಸೀಸನ್ 12ಕ್ಕೆ ಬರ್ತಾ ಇದ್ದಾರೆ ಅಂತ ಕೇಳಿದರೆ, ಮೊದಲನೇ ರೀಸನ್, ನಮ್ಮ ತಂಡಕ್ಕೆ BC ರಮೇಶ್ ಅವರ ಅವಶ್ಯಕತೆ ಎಷ್ಟಿದೆಯೋ ಅಷ್ಟೇ ಅವಶ್ಯಕತೆ ಒಬ್ಬ ಕೋಚ್ ಆಗಿ BC ರಮೇಶ್ ಅವರಿಗೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಸೀಸನ್ 11ರಲ್ಲಿ ಮಿಡ್ ಆಫ್ ದ ಸೀಸನ್ ಅವ್ರನ್ನ ಕಟ್ ಆಫ್ ಮಾಡ್ತಾರೆ ಪುಣೇರಿ ಪಲ್ಟಾನಿಂದ. ಸೊ ಆ ಒಂದು ರೀಸನ್ನಿಂದ ಅವರಿಗೂ ಕೂಡ ತುಂಬಾ ಬೇಜಾರಾಗಿರುತ್ತೆ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ PKL ಕೋಚ್ ಆಗಿರೋದ್ರಿಂದ ಕಮ್ ಬ್ಯಾಕ್ ಮಾಡಬೇಕು, ನನ್ನ ವ್ಯಾಲ್ಯೂ ಏನಂತ ತಿಳಿಸ್ಕೊಡ್ಬೇಕಂತ ಅವರಿಗೂ ಕೂಡ ಒಂದು ಹಠ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದು ಎರಡಕ್ಕೂ ಕೂಡ ಕಂಪ್ಯಾನಿಯನ್ ಆಗಿ ಒಂದು ವೇದಿಕೆ ಬೇಕು ಅಂತ ಹೇಳಿದ್ರೆ ಅದು ನಮ್ಮ ಬೆಂಗಳೂರು ಬುಲ್ಸ್ ತಂಡ. ಸೊ ಯಾಕಂತ ಹೇಳಿದ್ರೆ ನಮಗೂ ಕೂಡ ಒಂದು ಹೊಸ ಟೀಮ್ ಬೇಕಾಗಿದೆ, ಹೊಸ ಪ್ಲೇಯರ್ಸ್ಗಳ ಜೊತೆಗೆ ಹೊಸ ಟೀಮನ್ನು ಬಿಲ್ಡ್ ಮಾಡಬೇಕಾಗಿದೆ. ಪ್ಲೇಯರ್ಸ್ ಅಷ್ಟೇ ಅಲ್ಲ, ಕೋಚ್ನ ಕೂಡ ನಾವು ಬದಲು ಮಾಡಬೇಕಾಗಿದೆ. ಸೊ ಎಲ್ಲ ಕಾರಣಗಳಿಂದ BC ರಮೇಶ್ ಅವರಿಗೆ ಇರುವಂಥ ಎಕ್ಸ್ಪೀರಿಯನ್ಸ್ ಏನಿದೆ, PKLನಲ್ಲಿ 2 ಟೀಮ್ಗಳಿಗೆ ಅವರು ಕೋಚಿಂಗನ್ನು ಮಾಡಿದ್ದಾರೆ. ಆ್ಯಸ್ ಅ ಹೆಡ್ ಕೋಚ್ ಆಗಿ ನಾನು ಕನ್ಸಿಡರ್ ಮಾಡಿರುವಂಥದ್ದು ಬೆಂಗಾಲ್ ವಾರಿಯರ್ಸ್ ಮತ್ತು ಪುಣೇರಿ ಪಲ್ಟನ್. ಸೊ ಎರಡೂ ಕೂಡ ಟ್ರೋಫಿಯನ್ನು ವಿನ್ ಮಾಡಿಸ್ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಬುಲ್ಸ್ ತಂಡದಲ್ಲಿ ಕೂಡ ಅಸಿಸ್ಟೆಂಟ್ ಕೋಚ್ ಆಗಿ, ಸ್ಟ್ರಾಟಜಿ ಕೋಚ್ ಆಗಿ ಅವರು ಕೆಲಸವನ್ನು ಮಾಡಿದ್ದಾರೆ. ಅಲ್ಲೂ ಕೂಡ ಅವರು ಚಾಂಪಿಯನ್ಶಿಪ್ಪನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಸೊ ಎಲ್ಲ ಕಾರಣ BC ರಮೇಶ್ ಅವರಿಗೆ ಈ ಸಲ ಅವಕಾಶ ಕೊಟ್ಟರೆ ಡೆಫಿನೆಟ್ ಆಗಿ ನಮ್ಮ ಒಂದು ತಂಡವನ್ನು ರೀಬಿಲ್ಡ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಕರ್ನಾಟಕದ ತಂಡ ಅಂತ ಅವರಿಗೂ ಕೂಡ ಒಂದು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಅನೇವೆ ಕನ್ನಡಿಗರು ಕೋಚ್ ಆದರೆ ನಮಗೂ ಕೂಡ ಖುಷಿ ಇರುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಸಿಗೋಣ ಮತ್ತೊಂದು ಅಪ್ಡೇಟ್ನ ಜೊತೆಗೆ. ಅಲ್ಲಿ ಊರು ಟೇಕ್ ಕೇರ್ ಅಂತ ಹೇಳ್ತಾ ಫೈನಲಿ ದಿಸ್ ಇಸ್ ಸುದೀಪ್ ಸೈನಿಂಗ್ ಆಫ್. ಬಾಯ್.